ಅನ್ನ ಸರಿ, ಈಗ 5.5 ಕೋಟಿ ಜನರು ನಿಮಗೆ ವೋಟ್ ಮಾಡಿದ, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನು ನೋಡಿ, ಯಾವ ಮಾನದಂಡ ನೋಡಿ ನನಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಹಾಂ, ಟಾಸ್ಕ್. ಹಾಂ, ವ್ಯಕ್ತಿತ್ವ. ಆಮೇಲೆ ಒಂದು 50 ಲಕ್ಷ ಗೆದ್ದಿದ್ದೀರಲ್ವ ಅಮೌಂಟು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಪ್ಲ್ಯಾನ್? 50 ಪ್ಲಸ್ ಬೇರೆ ಬೇರೆದೆಲ್ಲ ಬಂದಿದಲ್ವಾ, ಅಕ್ಕ ಅದೆಲ್ಲ ಬಂದಿರೋ ಅಮೌಂಟ್ನ ಏನು ಮಾಡ್ಬೇಕು ಅನ್ಕೊಂಡ್ರೆ? ಮದುವೆ ಆಗ್ತೀರಾ? ಮದುವೆಗೆ ಆಗ್ತೀರಾ? ಒಂದು ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಓಕೆ. ಅಲ್ಲ, ಅದು ಮನಿ ಕಟ್ಸಿದೈತಿ, ಅದು ತಗಡೈತಿ, ಅದನ್ನು ತೆಗೆದು ಸುಲಾಪ. ಹಾಂ ಹಾಂ, ಬಂದು ಹೋಗಿತ್ತಕ್ಕ. ಮತ್ತು ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಾಕತ್ತೀನಕ್ಕ. ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ಬಟ್ ಅವರೆಲ್ಲ ಟೆನ್ಷನ್ ಆಗಿದ್ರು, ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು. ಬಟ್ ನೀವು ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ತಲೆ ಬಗ್ಗಿಸ್ಕೊಂಡು. ಅದಕ್ಕ ಇದನ್ನ ಬರೋದು ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದು ತಲೆಯಾಗ ಇಟ್ಕೊಂಡು ನಿಂತಿದ್ದೆಕ್ಕ. ಅದ ಹೇಳಿದ್ನಲ್ಲ ನಿನ್ನೆ, ಹಾಡು ಹೇಳಿದ್ನೆ. ಬರುವಾಗ ಬಂದಿ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ. ಹೌದಣ್ಣ. ಅಕ್ಕ ಅವ್ನು ಹೇಳಿದ್ದು ಬೇರೆಯವ್ರಿಗೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ತಗೊಂಡೋಗ್ತೀನಿ ಅಂತ ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದ. ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರನ್ನು. ಅದೇ ಅತ್ತಿ ಜೊತೆ ಅಂತ ಹೇಳಿದ್ರು. ಅಕ್ಕ ಮಾತಾಡ್ದಕ್ಕ, ಖುಷಿಯಾಗ್ಯಾರಕ್ಕ. ನೀನು ಮಾತಾಡಿಲ್ಲಕ್ಕ, ಮಾತಾಡ. ದೀಪಣ್ಣನೇ ಒಪ್ಕೊಂಡಾಯ್ತು, ಇನ್ನವ್ರ ಮನೇಲಿ ಒಪ್ಕೊಳಲ್ವಾ? ನೀವು ಒಳ್ಳೆ ಹನುಮಂತು. ನಾನು 3 ತಿಂಗಳ ಬಿಗ್ ಬಾಸ್ ಮನ್ಯಾಗಿದ್ದೆ ಅಣ್ಣ, ಸಿಟಿಯಾಗಿ ಇದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದು ಅದೀನಿ. ಎರಡೂ ಒಂದು ಲೆಕ್ಕಕ್ಕೆ ಚಲೋ. ಆದ್ರೆ